ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿಯೋದು ಒಂದು ವಿಭಿನ್ನವಾದ ಔಷಧಿ ಸಸ್ಯದ ಬಗ್ಗೆ. ಈ ಸಸ್ಯದ ಹೆಸರು ನೋನಿ ಗಿಡ. ಇದನ್ನು ಇಂಡಿಯನ್ ಮಲ್ಬೆರಿ ಎಂದು ಕರೆಯುತ್ತಾರೆ. ಇದು ಹೆಚ್ಚಾಗಿ ಕರಾವಳಿ ಪ್ರದೇಶಗಳಲ್ಲಿ ಮತ್ತು ಬಿಸಿಲು ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಈ ಸಸ್ಯದ ವಿಶೇಷತೆ ಏನೆಂದರೆ ಇದರ ಹಣ್ಣು, ಎಲೆ, ಬೇರು ಎಲ್ಲವೂ ಔಷಧಿಯಾಗಿ ಬಳಸಲಾಗುತ್ತದೆ. ನೋನಿ ಹಣ್ಣು ದೇಹದ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ದೌರ್ಬಲ್ಯ ಇದ್ದರೆ ನೋನಿ ಹಣ್ಣನ್ನು ತೆಗೆದುಕೊಂಡು ರಸ ಮಾಡಿ ದಿನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯುವುದರಿಂದ ಶಕ್ತಿ ಹೆಚ್ಚುತ್ತದೆ. ಕೀಲು ನೋವು ಮತ್ತು ಸ್ನಾಯು ನೋವು ಸಮಸ್ಯೆಗಳಿಗೆ ಇದು ಬಹಳ ಉಪಯೋಗವಾಗಿದೆ. ನೋನಿ ಎಲೆಗಳನ್ನು ಬಿಸಿ ಮಾಡಿ ನೋವು ಇರುವ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆ ಆಗುತ್ತದೆ. ಇದು ರಕ್ತದೊತ್ತಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ನೋನಿ ಜ್ಯೂಸ್ ಸೇವಿಸಿದರೆ ರಕ್ತದೊತ್ತಡ ಸಮತೋಲನ ಆಗಲು ಸಹಾಯ ಮಾಡುತ್ತದೆ. ನೋನಿ ಹಣ್ಣು ದೇಹದ ಒಳಗಿನ ಕೋಶಗಳನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಇರುವ ನೈಸರ್ಗಿಕ ರಕ್ಷಣಾತ್ಮಕ ಗುಣಗಳು ದೇಹವನ್ನು ವಯಸ್ಸಾಗುವ ಪರಿಣಾಮಗಳಿಂದ ಮತ್ತು ಕೋಶಗಳ ಹಾನಿಯಿಂದ ಕಾಪಾಡಲು ಸಹಕಾರಿಯಾಗುತ್ತವೆ. ಇದು ಮೆದುಳಿನ ಆರೋಗ್ಯಕ್ಕೂ ಸಹ ಸಹಾಯ ಮಾಡುತ್ತದೆ. ನೆನಪಿನ ಶಕ್ತಿ ಹೆಚ್ಚಿಸಲು ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ. ನೋನಿ ಹಣ್ಣು ಯಕೃತ್ತಿನ ಆರೋಗ್ಯಕ್ಕೂ ಸಹ ಉಪಯೋಗವಾಗಿದೆ. ನೋನಿ ಹಣ್ಣನ್ನು ಒಣಗಿಸಿ ಪುಡಿ ಮಾಡಿ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸೇವಿಸುವುದರಿಂದ ದೇಹದ ಒಳ ಅಂಗಗಳನ್ನು ಶುದ್ಧವಾಗಿಡಲು ಸಹಾಯ ಮಾಡುತ್ತದೆ. ನೋನಿ ಗಿಡ ಒಂದು ವಿಭಿನ್ನ ಔಷಧಿ ಸಸ್ಯವಾಗಿದ್ದು, ಸಾಮಾನ್ಯವಾಗಿ ನಾವು ಬಳಸೋ ಸಸ್ಯಗಳಿಗಿಂತ ಬೇರೆ ರೀತಿಯ ಲಾಭಗಳನ್ನು ನೀಡುತ್ತದೆ. ಇದನ್ನು ಸರಿಯಾಗಿ ಬಳಸಿದರೆ ದೇಹಕ್ಕೆ ಶಕ್ತಿ, ಬಲ ಮತ್ತು ಆರೋಗ್ಯ ನೀಡುತ್ತದೆ. ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಭಿನ್ನ ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.